ಫ್ಯಾಟಿ ಲಿವರ್ ಅಂತ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿರ್ತೀರ. ಏನಪ್ಪ ಇದು ಫ್ಯಾಟಿ ಲಿವರ್? ನನಗೂ ಫ್ಯಾಟಿ ಲಿವರ್ ಇದೆಯಾ? ಫ್ಯಾಟಿ ಲಿವರ್ ಇದ್ರೆ ಏನೆಲ್ಲ ಲಕ್ಷಣ, ಹೆಂಗೆ ಬರುತ್ತೆ, ಇದಕ್ಕೆ ಏನು ಪರೀಕ್ಷೆಗಳಿದೆ, ಫ್ಯಾಟಿ ಲಿವರ್ ಬಂದರೆ ಏನೆಲ್ಲ ಪರಿಹಾರ ಇದೆ, ಏನು ಮಾಡ್ಬೋದು ಕೊನೆಗೆ, ಇದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನಕ್ಕೆ ಫ್ಯಾಟಿ ಲಿವರ್ ಅಂದರೆ ಭಯ. ನನಗೂ ಎಲ್ಲ ಬಂದ್ಬಿಟ್ಟಿದೆ ಫ್ಯಾಟಿ ಲಿವರ್ ಅಂತ, ತುಂಬ ತಲೆ ಕೆಡ್ಸ್ಕೊಂಡಿರ್ತೀರ. ಸೊ ಆದ್ದರಿಂದ ಫ್ಯಾಟಿ ಲಿವರ್ ಅಂದರೆ ಏನು? ಫಸ್ಟು ಹೆಸರು ಹೇಳ್ತಿದ್ದಂಗೆ ಫ್ಯಾಟ್ ಮತ್ತು ಲಿವರ್. ಸೊ ನೀವೇ ಊಹೆ ಮಾಡ್ಬೋದು, ಲಿವರ್ನಲ್ಲಿ ಅದರದೇ ಆದಂಥ ಒಂದು ಟಿಶ್ಯೂಸ್ಗಳಿದೆ. ಯಾವಾಗ ಈ ಜೀವಕೋಶಗಳ ಬದಲಿಗೆ ಯಾವಾಗ ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಬರುತ್ತೆ ಲಿವರ್ನಲ್ಲಿ, ಅದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಇದರಲ್ಲೂ ಬೇರೆ ಬೇರೆ ಗ್ರೇಡ್ಸ್ಗಳಿದೆ, ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಯಾಕೆ ಬರುತ್ತಿದ್ದು ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ಆಹಾರ ವಿಹಾರದಲ್ಲಿ ಮತ್ತು ನಿದ್ರೆ ಸರಿ ಇಲ್ಲದಾಗ ಈ ಸಮಸ್ಯೆಗಳಿಂದ ಬರುವಂಥ ಪ್ರಾಬ್ಲಮ್ ಇದು ಫ್ಯಾಟಿ ಲಿವರ್. ಏನಪ್ಪ ಇದು ಆಹಾರ ವಿಹಾರ? ಸಿಕ್ಕಾಪಟ್ಟೆ ರಿಫೈನ್ಡ್ ಫುಡ್ಗಳನ್ನ ತಿನ್ನುವಂಥದ್ದು, ಸಕ್ಕರೆ ಅಂಶ ಜಾಸ್ತಿ ತಿನ್ನುವಂಥದ್ದು, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸುವಂಥದ್ದು, ವೈಟ್ ಬ್ರೆಡ್ ತಿನ್ನುವಂಥದ್ದು ಆಗಿರ್ಬೋದು, ಅಥವಾ ಪಿಜ್ಜಾ ಅಥವಾ ಜಂಕ್ ಫುಡ್ಸ್ಗಳು, ಬೇಡದಾಗಿರುವಂಥದ್ದು, ಬರ್ಗರ್ಸ್ಗಳು, ಇಂಥವೆಲ್ಲ ಹೆಚ್ಚಾಗಿ ನಾವು ಪದಾರ್ಥಗಳನ್ನ ನಾವು ದಿನನಿತ್ಯ ಸೇವನೆ ಮಾಡ್ತಾ ಬರ್ತಿದ್ದೀವಿ. ಅದ್ರ ಜೊತೆಗೆ ರಿಫೈನ್ಡ್ ಆಯಿಲ್ಗಳನ್ನ ನಾವು ಬಳಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸಕ್ಕರೆ, ಸಿಕ್ಕಾಪಟ್ಟೆ ಸ್ವೀಟ್ಸ್ನ ತಿಂತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಏನಾಗುತ್ತೆ, ಕೆಲವು ಲೈಫ್ ಸ್ಟೈಲ್ ಡಿಸೀಸ್ಗಳು ಬರ್ಬೋದು. ಮತ್ತು ಯಾವ ವ್ಯಕ್ತಿ ವ್ಯಾಯಾಮ ಸರಿ ಮಾಡೋದಿಲ್ಲ, ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾನೆ, ಅವನ ಹೊಟ್ಟೆಯ ಗಾತ್ರದಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗ್ತಾ ಬರುತ್ತೆ. ಮತ್ತು ನಿದ್ರೆ ಕೂಡ ಇಂಪಾರ್ಟೆಂಟ್. 8 ತಾಸು ಮಿನಿಮಮ್ ನಿದ್ದೆ ಮಾಡುವಾಗ ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ, ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗಿಬಿಟ್ಟು ಅವ್ರಿಗೂ ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಸಮಸ್ಯೆ ಬರ್ತಾ ಹೋಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಾಗ ಬರೀ ಡಯಾಬಿಟಿಸ್ ಮಾತ್ರ ಅಲ್ಲ, ಅವಾಗ ಕೊಬ್ಬಿನಂಶದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ನಮ್ಮ ಫ್ಯಾಟ್ ಏನಿರುತ್ತೆ, ಅಡಿಪೋಸ್ ಟಿಶ್ಯೂ ಅಂತ ಏನು ಕರಿತೀವಿ, ಅದಕ್ಕೆ ಇನ್ಸುಲಿನ್ ಬೇಕು. ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬೆಳ್ಕೊಳುತ್ತೆ, ಸೆನ್ಸಿಟಿವಿಟಿ ಇರೋದಿಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೊಬ್ಬಿನಂಶ ಇನ್ಸುಲಿನ್ ಮಾತು ಕೇಳೋದಿಲ್ಲ. ಆವಾಗ ಕೊಬ್ಬು ಪುಡಿ ಅದನ್ನು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಫ್ರೀ ಫ್ಯಾಟಿ ಆ್ಯಸಿಡ್ ರಿಲೀಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಯಾವಾಗ ಫ್ರೀ ಫ್ಯಾಟಿ ಆ್ಯಸಿಡ್ ರಿಲೀಸ್ ಮಾಡುತ್ತೆ, ಇದು ರಕ್ತ ಸಂಚಲನಕ್ಕೆ ಸೇರ್ಕೊಳ್ತಾ ಹೋಗುತ್ತೆ. ಯಾವಾಗ ರಕ್ತ ಸಂಚಲನಕ್ಕೆ ಸೇರ್ಕೊಳ್ತಾ ಹೋಗುತ್ತೆ, ಆವಾಗ ಪೋರ್ಟಲ್ ವೇನ್ ಅಂತ ಕರಿತೀವಿ, ರಕ್ತದ ನಾಳ, ಎಸ್ಪೆಷಲಿ ಲಿವರಿನ ರಕ್ತದ ನಾಳ, ಅಲ್ಲಿಗೆ ಸೀದಾ ಈ ಫ್ಯಾಟಿ ಆ್ಯಸಿಡ್ಸ್ಗಳೆಲ್ಲ ಲಿವರಲ್ಲಿ ನುಗ್ಗುತ್ತೆ. ಸೊ ಅನಿವಾರ್ಯವಾಗಿ ಲಿವರ್ ಎಂತ ಮಾಡುತ್ತೆ ಅಂತ ಹೇಳಿದ್ರೆ, ಆ ಫ್ಯಾಟಿ ಆ್ಯಸಿಡ್ಸ್ಗಳನ್ನೆಲ್ಲ ಅಕ್ಸೆಪ್ಟ್ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. ಯಾವಾಗ ಫ್ಯಾಟಿ ಆ್ಯಸಿಡ್ಸ್ಗಳು ಲಿವರಲ್ಲಿ ಶೇಖರಣೆ ಆಗ್ತಾ ಬರುತ್ತೆ, ಆವಾಗ ಮೊದಲನೇ ಸ್ಟೇಜ್ ಲಿವರಲ್ಲಿ ಫ್ಯಾಟ್ ತುಂಬ್ತಿದೆ, ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗ್ತಿದೆ ಅಂತೇಳಿ. ಆಯ್ತಪ್ಪ, ಫ್ಯಾಟಿ ಲಿವರ್ ತುಂಬ್ಕೊಂತು, ಫ್ಯಾಟ್ ತುಂಬ್ಕೊಂತು ಅಂತ. ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲಿ ಲಿವರಿನ ಕೆಲಸ ಏನಂತ ಹೇಳಿದ್ರೆ, ಗ್ಲೂಕೋಸ್ನ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದ್ದನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಇಟ್ಕೋಬೇಕು. ಯಾವಾಗ ನಮಗೆ ಎನರ್ಜಿ ಬೇಕು, ಮತ್ತೆ ಈ ಗ್ಲೈಕೋಜನ್ನ ಗ್ಲೂಕೋಸಾಗಿ ಕನ್ವರ್ಟ್ ಮಾಡಿ ರಕ್ತಕ್ಕೆ ರಿಲೀಸ್ ಮಾಡಬೇಕು. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಎಂತ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಲಿವರಿನ ಮಾತು ಕೇಳೋದಿಲ್ಲ. ಇವು ಎಂತ ಮಾಡ್ತವೆ ಅಂತ ಹೇಳಿದ್ರೆ, ಲಿವರ್ ಎಂತ ಮಾಡುತ್ತೆ ಅಂತ ಹೇಳಿದ್ರೆ, ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ ಅಂತ ಏನು ನಾವು ತೊಗೊತೀವಿ ಆಹಾರದಲ್ಲಿ, ಇದನ್ನು ಎಂತ ಮಾಡುತ್ತದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಟ್ರೈಗ್ಲಿಸರೈಡ್ ಆಗಿ ಮಾರ್ಪಾಡಾಗುತ್ತೆ. ಸಕ್ಕರೆ ಅಂಶ ಯಾವಾಗ ಬಿಡುಗಡೆ ಮಾಡಬೇಕಾಗಿತ್ತು ರಕ್ತಕ್ಕೆ, ಅದು ಬಿಡುಗಡೆ ಮಾಡೋದಿಲ್ಲ. ಬಿಡುಗಡೆ ಮಾಡ್ದೇ ಅದು ಟ್ರೈಗ್ಲಿಸರೈಡ್ ಆಗಿ ಲಿವರಲ್ಲೇ ಉಳ್ಕೊಂಡ್ಬಿಡುತ್ತೆ. ಮೂರನೇದು, ಯಾವಾಗ ಟ್ರೈಗ್ಲಿಸರೈಡ್ ಆಗಿ ಲಿವರಲ್ಲಿ ಉಳ್ಕೊಳುತ್ತೆ, ಅದು ಹೊರಗಡೆ ಹೋಗಬೇಕು. ಇದಕ್ಕೆ ಡಿ ನೋವಾ ಲೈಪೋಜೆನೆಸಿಸ್ ಅಂತ ಕರೀತಾರೆ. ಆಮೇಲೆ ಹೊರಗಡೆ ಎಕ್ಸ್ಪೋರ್ಟ್ ಮಾಡಬೇಕಿತ್ತು ಆಗಿರುವಂಥದ್ದು ಕೊಬ್ಬಿನಾಂಶ, ಅದು ಎಕ್ಸ್ಪೋರ್ಟ್ ಆಗೋದೇ ಇಲ್ಲ, ಲಿವರಲ್ಲೇ ಉಳ್ಕೊಂಬಿಡುತ್ತೆ. ಆವಾಗ ಲಿವರ್ ತನ್ನ ಕಾರ್ಯಕ್ಷಮತೆನ ಕಳ್ಕೊಂಬಿಡುತ್ತೆ. ಸೊ ಅದರಿಂದ ಲಿವರ್ ತುಂಬ ಇಂಪಾರ್ಟೆಂಟ್. ನಾವೇನೇ ವಿಷದ ಆಹಾರ ತಿಂದ್ರೂ, ಟಾಕ್ಸಿನ್ಸ್ ತಿಂದ್ರೂ ಕೂಡ ಲಿವರಿಗೆ ಹೋಗ್ಬಿಟ್ಟು ಅದೆಲ್ಲ ಪ್ಯೂರಿಫೈ ಆಗಿ ಮತ್ತೆ ನಮ್ಮ ರಕ್ತಕ್ಕೆ ಸೇರುತ್ತೆ. ಜೊತೆಗೆ ನಾವು ಏನೇ ತಿನ್ನಲಿ, ಮೆಡಿಸಿನ್ಸ್ ತಿನ್ನಲಿ, ಆಲ್ಕೋಹಾಲ್ ತೊಗೊಂಡ್ಲಿ, ಬೇರೆ ಏನೇ ಆಹಾರ ಪದಾರ್ಥ ತೊಗೊಂಡ್ಲಿ, ಅದು ಲಿವರಿಗೆ ಹೋಗುತ್ತೆ. ಹೊಟ್ಟೆಯಿಂದ, ಕರಳಿಂದ, ರಕ್ತದಿಂದ, ಲಿವರಿಂದ ಮತ್ತೆ ಕಂಪ್ಲೀಟ್ ಪ್ಯೂರಿಫೈ ಆಗಿಬಿಟ್ಟು ಮತ್ತೆ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ಇದು ಇಂಪಾರ್ಟೆಂಟ್ ಆರ್ಗನ್ ಇರುತ್ತೆ.
ಆದ್ದರಿಂದ ಇದು ಏನಾಗುತ್ತೆ, ಈ ಥರ ಕೊಬ್ಬಿನಂಶ ಯಾವಾಗ ಶೇಖರಣೆ ಆಗ್ತಾ ಹೋಗುತ್ತೆ ಅದ್ರ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಬರುತ್ತೆ. ಹಂಗಂದ್ರೆ ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ ಅನ್ನೋದು ತಿಳ್ಕೊಳೋದು ಹೆಂಗೆ? ಎಷ್ಟೋ ಜನಕ್ಕೆ ನೀವು ಹೋಗಿರ್ತೀರಿ ಡಾಕ್ಟರ್ ಹತ್ರ, ಏನಕ್ಕೆ ಹೊಟ್ಟೆ ನೋವು ಅಂತ ಹೋಗಿರ್ತೀರಿ, ಅವಾಗ ನಿಮಗೆ ನಿಮ್ಮ ರೆಡಿಯಾಲಜಿಸ್ಟ್ ಅದನ್ನು ನೋಡಿಬಿಟ್ಟು ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ ತಿಳಿಸ್ಕೊಡ್ತಾರೆ. ಅದರಲ್ಲಿ ಗ್ರೇಡ್ 1 ಗ್ರೇಡ್ 2 ಅಂತ ಹೇಳ್ಬಿಟ್ಟು ಬರೆದು ಕಳಿಸ್ತಾರೆ. ಅವಾಗ ಇದು ಅಲಾರಾಮಿಂಗ್ ಸಿಗ್ನಲ್, ಅದು ಹುಷಾರಾಗಿರ್ರಿ, ಇನ್ಮೇಲಾದರೂ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹೊಟ್ಟೆಯಲ್ಲಿ ಹೆಂಗೆ ಕೊಬ್ಬಿನ ಅಂಶ ಶೇಖರಣೆ ಆಗಿ ಹೊಟ್ಟೆ ದೊಡ್ಡದಾಗುತ್ತೆ, ಲಿವರ್ಲಿ ಕೂಡ ಹಂಗೆ ಕ್ರಮೇಣವಾಗಿ ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಬರುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹುಷಾರಾಗಿರಬೇಕು ಅನ್ನೋದು. ಎರಡನೇದು, ಆಯ್ತಪ್ಪ ನಾನು ಅದನ್ನು ಮಾಡಿಸಿದೆ, ನನಗೆ ಇನ್ನೂ ಡೌಟ್ ಇದೆ, ನನ್ನ ಲಿವರ್ ಚೆನ್ನಾಗಿದೆಯಲ್ಲ ಅನ್ನೋದು ನೋಡಲಿಕ್ಕೆ ಲಿವರ್ ಫಂಕ್ಷನ್ ಟೆಸ್ಟ್ನ ಮಾಡಿಸ್ಬೋದು. ಅದರಲ್ಲಿ ಏನಾದರೂ ಲಿವರ್ ಎನ್ಸೈಮ್ಗಳು ಜಾಸ್ತಿ ಇದೆ ಅಂತ ಬಂದಾಗ ಅಂಥ ಸಂದರ್ಭದಲ್ಲಿ ನಿಮಗೆ ಚಿಕಿತ್ಸೆ ಬೇಕಾಗತ್ತೆ. ನಿಮ್ಮ ಹತ್ತಿರದ ವೈದ್ಯರ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಮೂರನೇದು ಲಿಪಿಡ್ ಪ್ರೊಫೈಲ್, ಅದರಲ್ಲಿ ಟ್ರೈಗ್ಲಿಸರೈಡ್ ಎಷ್ಟಿದೆ ಅನ್ನೋದೊಂದು ಕೂಡ ಚೆಕ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಪ್ರತಿ ವರ್ಷಕ್ಕೊಂದ್ಸಲ ತಾವು ಇದನ್ನು ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗಾದರೆ ಬಂದ್ಬಿಡುತ್ತಪ್ಪ, ಏನು ಮಾಡೋದು? ಆಯುರ್ವೇದದಲ್ಲಿ ಇದಕ್ಕೆ ಶ್ರೋತ ಅವರೋಧ ಅಂತ ಕರೀತಾರೆ. ಆಯುರ್ವೇದದಲ್ಲಿ ನಾವು ಏನು ಬೇಕಾದ್ರೆ ಅದು ಇದು ತಿಂದು ಮಾಡಿದ್ವಿ ಮತ್ತು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡ್ತಿಲ್ಲ, ಹೆಂಗೆ ಬೇಕಂಗೆ ತಿಂತಿದ್ದೀವಿ ಅಂತ ಹೇಳಿದ್ರೆ ಅಗ್ನಿ ಕಡಿಮೆ ಆಗುತ್ತೆ. ಅಗ್ನಿ ಯಾವಾಗ ಕಡಿಮೆ ಆಗುತ್ತೆ, ಆಯುರ್ವೇದದಲ್ಲಿ ಸ್ವಸ್ಥಕ್ಕೆ ಅಥವಾ ಹೆಲ್ತ್ಗೆ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮೇಂದ್ರಿಯ ಮನ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ಬಿಟ್ಟು ಶ್ಲೋಕ ಇದೆ. ಅದರಲ್ಲಿ ಅಗ್ನಿ ಚೆನ್ನಾಗಿರಬೇಕು. ಅಗ್ನಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ದೇಹ ತುಂಬ ಲವಲವಿಕೆ ತುಂಬ ಚೆನ್ನಾಗಿರುತ್ತೆ. ಅಗ್ನಿ ಕಡಿಮೆ ಆದ ಕೂಡಲೇ ಕಾಯಿಲೆಗಳು ಒಂದೊಂದೇ ಬೆನ್ನು ಹತ್ಕೊತವೆ. ಇಲ್ಲಿ ಶ್ರೋತ ಅವರೋಧ ಆಗುತ್ತೆ, ಮೇಧೋಧಾತು ಶ್ರೋತ ಅವರೋಧ ಆಗಿಬಿಟ್ಟು ಯಕೃತ್ ಅಂದರೆ ಲಿವರನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಅದರಿಂದ ಆಹಾರ ವಿಹಾರ ತುಂಬ ಇಂಪಾರ್ಟೆಂಟು, ನಿದ್ರೆ ತುಂಬ ಇಂಪಾರ್ಟೆಂಟು. ಆಯುರ್ವೇದದಲ್ಲಿ 2 ಇಂಪಾರ್ಟೆಂಟ್ ದ್ರವ್ಯಗಳನ್ನ ಹೇಳಿದ್ರೆ, ಒಂದು ಹರಿದ್ರ, ಇನ್ನೊಂದು ದಾರು ಹರಿದ್ರ. ಇದ್ರ ಬಗ್ಗೆನೇ ಸಾಕಷ್ಟು ಮೆಟಾ ಅನಾಲಿಸಿಸ್ ಆಗಿದೆ. ಇತ್ತೀಚೆಗೆ ಮಾಡರ್ನ್ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ದಾರೆ. ಒಂದು ಹರಿದ್ರದಲ್ಲಿ ಕರ್ಕುಮಿನ್ ಇದೆ, ದಾರು ಹರಿದ್ರದಲ್ಲಿ ಬರ್ಬರಿನ್ ಅಂತ ಇದೆ. ಇವೆರಡೂ ಕೂಡ ರಿಸರ್ಚ್ಗಳು ಮಾಡಿಕೊಂಡು ಇದು ಫ್ಯಾಟಿ ಲಿವರ್ನ ಕಡಿಮೆ ಮಾಡುತ್ತೆ, ಅಂದರೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಏನಪ್ಪ, ಫ್ಯಾಟಿ ಲಿವರ್ ಇದ್ದವ್ರಿಗೆ ತೊಗೊಂಡ್ರೆ ಆರಾಮಾಗ್ಬಿಡ್ತಾರೆ ಅಂತಲ್ಲ, ಅಂದರೆ ಪೂರಕವಾಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡಿ ಇದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಏಜೆಂಟ್ಗಳೇನಿವೆ, ಎಸ್ಪೆಷಲಿ ಆಯುರ್ವೇದದಲ್ಲಿ ಹೇಳೋದು ಬೆಟ್ಟದ ನೆಲ್ಲಿಕಾಯಿ, ಅದಕ್ಕೆ ಶ್ರೇಷ್ಠ ಸ್ಥಾನ ಕೊಟ್ಟಿದ್ದಾರೆ. ರಸಾಯನ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಅದರಲ್ಲಿ 5 ರಸಗಳಿದ್ದಾವೆ, ಆಯಿತಾ? ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ. ಲವಣ ಒಂದಿಲ್ಲ, ಷಡ್ರಸ ಅಂದರೆ ಎಲ್ಲದೂ ಬಂದ್ಬಿಡುತ್ತೆ, ಲವಣ ಬಂದ್ಬಿಡ್ತು. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಲವಣ ಒಂದು ಬಿಟ್ಕೊಂಡು ಇನ್ನೆಲ್ಲ ರಸ ಇರೋದ್ರಿಂದ ಆಮಲಕಿಯಲ್ಲಿ ಅಥವಾ ಬೆಟ್ಟದ ನೆಲ್ಲಿಕಾಯಲ್ಲಿ ಅದಕ್ಕೆ ಶ್ರೇಷ್ಠವಾದ ಒಂದು ಸ್ಥಾನ ರಸಾಯನ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಚ್ಯವನಪ್ರಾಶದಲ್ಲೂ ಸಿಗುತ್ತೆ. AS2 ಪೌಡರ್, ಡಯಾಬಿಟಿಸಲ್ಲಿ ಏನು ತೊಗೊತೀರ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ. AS2 ಕೂಡ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಇದೆ, ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇದೆ AS2. ಅದನ್ನು ತೊಗೊಂಡ್ರೂ ಕೂಡ ಶುಗರ್ ಇರಲಿ ಶುಗರ್ ಇಲ್ಲದೇ ಇರಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ಮೆಂಟ್ ಮಾಡುತ್ತೆ, ಒಬೇಸಿಟಿ ಆಗ್ಲಿಕ್ಕೆ ಬಿಡೋದಿಲ್ಲ. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರೋದನ್ನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ಮೆಂಟ್ ಮಾಡೋದು ಬರುತ್ತೆ. ಅದೇ ರೀತಿ ದಿನನಿತ್ಯ 3/4 ಗಂಟೆ ಬ್ರಿಸ್ಕ್ ವಾಕ್ ಹೋಗಬೇಕಾಗತ್ತೆ. ಯಾರಿಗೆಲ್ಲ ಜಿಮ್ಮಿಗೆ ಹೋಗ್ಲಿಕ್ಕಾಗಲ್ಲ ಅವರು ಆದಷ್ಟು ಜಿಮ್ ಬದಲಿಗೆ 3/4 ಗಂಟೆ ಬ್ರಿಸ್ಕ್ ವಾಕ್ ಮಾಡಿ ನಿಮ್ಮ ದೇಹದ ಅರ್ಧದ ಶಕ್ತಿಯಷ್ಟು ವ್ಯಾಯಾಮನ ಮಾಡಿ. ಈ ಸೀಸನ್ನಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಆಯುರ್ವೇದ ತುಂಬಾ ವ್ಯಾಯಾಮ ಮಾಡಿಬಿಡಿ ಅಂತ ಸಜೆಸ್ಟ್ ಮಾಡುತ್ತೆ. ಯಾಕಂದರೆ ಹೇಳಿದ್ರೆ ತುಂಬ ಶಕ್ತಿ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ ಅಂತ ಹೇಳುತ್ತೆ ಆಯುರ್ವೇದ. ಆದ್ದರಿಂದ ಎಷ್ಟು ಬೇಕಷ್ಟೇ ವ್ಯಾಯಾಮ ಮಾಡಿ, ನಿಮ್ಮ ದೇಹದ ಮಾತನ್ನ ನೀವು ಕೇಳಬೇಕಾಗತ್ತೆ. ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ಈ ಥರ ಮಾಡ್ತಾ ಹೋದಂಗೂ ಕ್ರಮೇಣವಾಗಿ ನಿಮ್ಮ ಲೈಫ್ ಸ್ಟೈಲ್, ಆಹಾರ ಚೇಂಜ್ ಮಾಡಿದಂಗೂ ಲಿವರ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಯಾರೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ದೀರಿ, ಎಸ್ಪೆಷಲಿ ಸರಿಯಾಗಿ ಕೇಳ್ಕೊಳ್ಳಿ. ಯಾರೆಲ್ಲ ಆಲ್ಕೋಹಾಲ್ ದಿನನಿತ್ಯ ತೊಗೊತಿದ್ದೀರಾ, ಅಪರೂಪಕ್ಕೆ ಸೋಷಿಯಲ್ ಡ್ರಿಂಕಿಂಗ್ ಈಸ್ ಓಕೆ ಆಯಿತಾ, ಆದರೆ ದಿನನಿತ್ಯ ನೀವು ಮದ್ಯಪಾನ ಸೇವನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ರಿಸ್ಕಲ್ಲಿದ್ದೀರಾ. ಡ್ರಿಂಕ್ಸ್ ಮಾಡೋರ್ಗೂ ಈ ಡಿಸೀಸ್ ಬರುತ್ತೆ, ಡ್ರಿಂಕ್ಸ್ ಮಾಡದೇ ಇರೋರಿಗೂ ಈ ಡಿಸೀಸ್ ಬರುತ್ತೆ. ಆಲ್ಕೋಹಾಲಿಕ್ನಲ್ಲಿಗೂ ಬರುತ್ತೆ, ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಲೂ ಬರುತ್ತೆ. ಆದ್ದರಿಂದ ಮೊದಲನೇ ಸಮಸ್ಯೆ ಇರುತ್ತೆ ಈಗಿನ ಲೈಫ್ ಸ್ಟೈಲ್ಗಳಲ್ಲಿ. ಅಂಥದ್ದು ಇನ್ನೊಂದು ಸ್ವಲ್ಪ ನೀವು ಆಲ್ಕೋಹಾಲ್ ತೊಗೊಳ್ತೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲುಗಳನ್ನ ಹಾಕ್ಕೊತಾ ಇದ್ದೀರಾ ಅಂತ. ಆದ್ದರಿಂದ
ಇವತ್ತಿಂದನೇ ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ. ಅವನು ಬರೀ ಜಸ್ಟ್ ವಿಡಿಯೋ ನೋಡ್ಬಿಡ್ತೀರಪ್ಪ ಅಷ್ಟೇ, ಇಲ್ಲಿ ಫಾಲೋನೇ ಮಾಡೋದಿಲ್ಲ. ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನನಗೇನು ಲಾಭ ಅಂತೂ ಏನಿಲ್ಲ, ಅಟ್ಲೀಸ್ಟ್ ಉತ್ತೇಜನ ಸಿಗುತ್ತೆ. ಇನ್ಶೂರ್ ಮಾಡಬೇಕಪ್ಪ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹೊರಗಡೆ ಬಿಡಬೇಕು, ಆರೋಗ್ಯವಂತ ಸಮಾಜನ ಮಾಡಬೇಕು ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಸಿಗುತ್ತೆ. ಅದರಿಂದ ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸುಮ್ಮನೆ ವಿಡಿಯೋ ನೋಡಿ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಆರೋಗ್ಯವಂತ ಸಮಾಜ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ನಾನೇನು ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಮಾಡಿರೋವಂಥದ್ದು ಶೇರ್ ಮಾಡಿ. ಅಟ್ಲೀಸ್ಟ್ ಲೈಕ್ ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.